ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಫೆಬ್ರವರಿ 1 ಕೇಂದ್ರ ಬಜೆಟ್ ಮಂಡನೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. 2026 ಈ ಬಜೆಟ್ ಮೇಲೆ ದೇಶದ ಜನಸಾಮಾನ್ಯರು, ರೈತರು ಮತ್ತು ಮಹಿಳೆಯರು ಭಾರಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ವಿಶೇಷವಾಗಿ ತೆರಿಗೆದಾರರಿಗೆ ಈ ಬಾರಿ ಕೇಂದ್ರ ಸರ್ಕಾರ 5 ಪ್ರಮುಖ ಬದಲಾವಣೆಗಳ ಬಂಪರ್ ಕೊಡುಗೆ ನೀಡುವ ಸಾಧ್ಯತೆಗಳಿವೆ. ಐಟಿಆರ್ ಫೈಲಿಂಗ್ ನಿಂದ ಹಿಡಿದು ಎಲೆಕ್ಟ್ರಿಕ್ ವಾಹನಗಳವರೆಗೆ ಏನೆಲ್ಲಾ ಬದಲಾವಣೆಗಳು ಆಗಬಹುದು, ನಿಮ್ಮ ಜೇಬಿನ ಮೇಲೆ ಈ ಬಜೆಟ್ ಯಾವ ರೀತಿ ಪರಿಣಾಮ ಬೀರಲಿದೆ ಎನ್ನುವುದನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ಬಾರಿಯ ಬಜೆಟ್ ತೆರಿಗೆದಾರರ ದಶಕಗಳ ಕಾಲದ ಗೊಂದಲಕ್ಕೆ ಸರ್ಕಾರ ಮುಕ್ತಿ ಹಾಡೋ ಸಾಧ್ಯತೆಗಳಿವೆ. ಸದ್ಯ ಇರೋ 7 ಬೇರೆ ಬೇರೆ ಐಟಿಆರ್ ಫಾರ್ಮ್ಗಳ ಬದಲಿಗೆ ಒಂದು ದೇಶ ಒಂದು ಐಟಿಆರ್ ಎನ್ನುವಂತೆ ಸಾಮಾನ್ಯ ಫಾರ್ಮ್ ಬರಲಿದೆ. ಇದರಿಂದ ತೆರಿಗೆ ಸಲ್ಲಿಕೆ ಪ್ರಕ್ರಿಯೆ ಇನ್ನು ಮುಂದೆ ಬಹಳ ಸುಲಭವಾಗಲಿದೆ. ಅಷ್ಟೇ ಅಲ್ಲ, 1961ರ ಬ್ರಿಟಿಷ್ ಕಾಲದ ಹಳೆಯ ಆದಾಯ ತೆರಿಗೆ ಕಾಯ್ದೆಯನ್ನ ಕಿತ್ತೆಸೆದು ಏಪ್ರಿಲ್ 1ರಿಂದ ಹೊಸ ಮತ್ತು ಸರಳ ಕಾಯ್ದೆಯನ್ನು ಜಾರಿಗೆ ತರಲು ಮೋದಿ ಸರ್ಕಾರ ಪ್ಲಾನ್ ಮಾಡಿದೆ. ಇನ್ನು ಟಿಡಿಎಸ್ ಕಡಿತದ ವಿಚಾರದಲ್ಲೂ ದೊಡ್ಡ ರಿಲೀಫ್ ಸಿಗುವ ನಿರೀಕ್ಷೆ ಇದೆ. ಸದ್ಯ 16 ಬಗೆಯ ಟಿಡಿಎಸ್ ದರಗಳಿರೋದ್ರಿಂದ ಕಂಪನಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಲೆಕ್ಕಾಚಾರ ಮಾಡೋದು ದೊಡ್ಡ ತಲೆನೋವಾಗಿದೆ. ಇದನ್ನ ತಪ್ಪಿಸಲು ಕೇವಲ 2ರಿಂದ 3 ಸ್ಥಿರ ದರಗಳಿಗೆ ಟಿಡಿಎಸ್ ಇಳಿಸುವ ಪ್ರಸ್ತಾಪ ಬಜೆಟ್ನಲ್ಲಿ ಇದೆ. ಇದರಿಂದಾಗಿ ನಿಮ್ಮ ಸಂಬಳ ಅಥವಾ ಇತರ ಆದಾಯದಿಂದ ಕಟ್ಟಾಗೋ ಟಿಡಿಎಸ್ ಲೆಕ್ಕಾಚಾರ ಪಾರದರ್ಶಕವಾಗಿ ಇರಲಿದೆ. ಇನ್ನು ಪರಿಸರ ಪ್ರೇಮಿಗಳಿಗೆ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಸಿಹಿ ಸುದ್ದಿ ಇದೆ. ವಾಯು ಮಾಲಿನ್ಯ ತಡೆಗಟ್ಟಲು ಎಲೆಕ್ಟ್ರಿಕ್ ವಾಹನ ಅಂದ್ರೆ ಇವಿ ಖರೀದಿಸುವವರಿಗೆ ಹೊಸ ತೆರಿಗೆ ಪದ್ಧತಿಯಲ್ಲಿ ವಿಶೇಷ ವಿನಾಯಿತಿ ನೀಡುವ ಸಾಧ್ಯತೆಗಳಿವೆ. ಇದರಿಂದ ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಕಾರುಗಳ ಬೆಲೆ ಇಳಿಕೆಯಾಗುವುದು ಮಾತ್ರವಲ್ಲದೆ ಪರಿಸರ ಸ್ನೇಹಿ ವಾಹನಗಳ ಬಳಕೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದೆ. ಮಾಲಿನ್ಯ ತಡೆಗೆ ಸರ್ಕಾರ ಈ ಬಾರಿ ವಿಶೇಷ ಒತ್ತು ನೀಡುವ ಸಾಧ್ಯತೆಗಳು ಇವೆ. ಒಟ್ಟಾರೆ ಕಂಪನಿಗಳಿಗೂ ಕೂಡ ಒಂದು ಬಂಪರ್ ಆಫರ್ ನೀಡಲು ಸರ್ಕಾರ ಸಿದ್ಧತೆ ನಡೆಸಿದೆ. ಕಂಪನಿಗಳು ತಮ್ಮ ಸಿಎಸ್ಆರ್ ನಿಧಿಯನ್ನ ಅಂದ್ರೆ ಸಾಮಾಜಿಕ ಜವಾಬ್ದಾರಿಯನ್ನು ಹಣವನ್ನ ಮಾಲಿನ್ಯ ನಿಯಂತ್ರಣಕ್ಕೆ ಬಳಸಿದ್ರೆ ಅದಕ್ಕೆ ತೆರಿಗೆ ವಿನಾಯಿತಿ ನೀಡುವ ಪ್ರಸ್ತಾಪ ಬಜೆಟ್ನಲ್ಲಿದೆ. ಒಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಹಳೆಯ ನಿಯಮಗಳನ್ನು ಬದಿಗೊತ್ತಿ ಡಿಜಿಟಲ್ ಮತ್ತು ಪರಿಸರ ಸ್ನೇಹಿ ಭಾರತಕ್ಕೆ ಹೊಸ ದಾರಿ ತೋರಿಸುವ ಮುನ್ಸೂಚನೆಯನ್ನು ನೀಡುತ್ತಿದೆ. ಈ ಎಲ್ಲಾ ಬದಲಾವಣೆಗಳು ಫೆಬ್ರವರಿ 1 ಅಧಿಕೃತವಾಗಿ ಹೊರಬೀಳಲಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.